ಇದು ವಿಶೇಷ ಪೂಜೆ ಮಾಡುವಂಥ ದಿನ ಅಲ್ಲ. ಚಂದ್ರಗ್ರಹಣ ಸೂರ್ಯಗ್ರಹಣ ಅಂದಾಗ ನಾವು ದೇವಸ್ಥಾನಗಳಲ್ಲಿ ಗ್ರಹಣ ಸಮೀಪಕ್ಕೆ ಮುಂಚೆ ಒಂದು 6 ಗಂಟೆಗಳ ಮುಂಚಿತವಾಗಿ ಸ್ವಾಮಿಗೆ ಅಭಿಷೇಕ ಮಾಡಿ ಬರೀ ಕ್ಷೀರ ಮಾತ್ರ ನೈವೇದ್ಯ ಮಾಡಿ ದೇವಸ್ಥಾನ ದರ್ಭಾಬಂಧನದಿಂದ ಸ್ವಾಮಿಯನ್ನು ಬಂಧನ ಮಾಡಿ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತೀವಿ. ಮೋಕ್ಷ ನಂತರ ನಾವು ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸ್ವಾಮಿಗೆ ಅಭಿಷೇಕ ಮಾಡಿ ಕ್ಷೀರ ನೈವೇದ್ಯವನ್ನು ಮಾಡ್ತೀವಿ. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ನಂತರ ಮತ್ತು ವಿಶೇಷವಾಗಿ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸ್ವಾಮಿಗೆ ಮಹಾಭಿಷೇಕ, ವಿಶೇಷವಾದ ನೈವೇದ್ಯಗಳನ್ನು ನಾಳೆ ಮಾಡುವಂಥ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಈಗ ನಾವು 9 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿ ಸಾಯಂಕಾಲ 7:30 ಮತ್ತೆ ಬಾಗಿಲು ತೆಗೆದು ಗರ್ಭಗೃಹ ಮಾತ್ರ ಶುದ್ಧಿ ಮಾಡಿಕೊಂಡು ಸ್ವಾಮಿಗೆ ಜಲಾಭಿಷೇಕ ಮಾಡಿ ಚಂದ್ರನ ಸ್ಪರ್ಶದಿಂದ ಜಲಾಭಿಷೇಕ ಮಾಡಿ ಮಂಗಳಾರತಿ ಮಾಡಿ ಬಾಗಿಲಾಕ್ಬಿಡ್ತೀವಿ. ನಾಳೆ ಬೆಳಗ್ಗೆ ವಿಶೇಷವಾದ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ 1 ಗಂಟೆವರೆಗೂ ಎಲ್ಲ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಗ್ರಹಣದ ಪ್ರಭಾವ ಹೆಂಗಿದೆ, ಯಾವೆಲ್ಲ ರಾಶಿಗೆ ಇದರ ಎಫೆಕ್ಟ್ ಆಗ್ತದೆ? ಈಗ ಸಾಮಾನ್ಯವಾಗಿ ಸಿಂಹರಾಶಿಯಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಸಿಂಹರಾಶಿಗೆ ತೊಂದರೆ ಅಂತೇಳಿ. ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೆ ನಮ್ಮನೆ ನಾವು ಹೇಗೆ ಜಾಗೃತಿಯಾಗಿರ್ತೀವೋ 12 ರಾಶಿಗಳ ಆಜುಬಾಜಿನಲ್ಲಿರೋ ಎಲ್ಲ ರಾಶಿಗಳಿಗೂ ಎಲ್ಲ ತೊಂದರೆಗಳು ಇರುತ್ತೆ, ಎಲ್ಲ ಅನುಕೂಲಗಳು ಇರುತ್ತೆ. 27 ನಕ್ಷತ್ರ 12 ರಾಶಿಗಳಿಗೆ ಈ ಗ್ರಹಣದ ಎಫೆಕ್ಟ್ ಇದ್ದೇ ಇರುತ್ತೆ. ಆದ್ದರಿಂದ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಗ್ರಹಣ ಮುಂಚೆ ಗ್ರಹಣ ನಂತರ ಆ ಸ್ವಾಮಿಯನ್ನು ನಾವು ಯಾವ ದೇವರಿಗೆ ತಮ್ಮ ಮನಸ್ಸಿಗೆ ಯಾವ ದೇವರು ಇಷ್ಟ ಆಗಿರುತ್ತೋ ಆ ದೇವರ ಪ್ರಾರ್ಥನೆಯನ್ನು ಮಾಡಿ ಮೋಕ್ಷಾನಂತರ ಸ್ನಾನವನ್ನು ಮಾಡಿ ಸಾಯಂಕಾಲ ಅಕಾಲವಾಗಿರೋದ್ರಿಂದ ಬುಧವಾರ ಬೆಳಗ್ಗೆ ಬಂದು ಆರಾಮಾಗಿ ನಾವು ಸ್ವಾಮಿಯನ್ನು ದರ್ಶನ ಮಾಡಿ ನಮ್ಮ ದೋಷಗಳೆಲ್ಲ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಅಕ್ಕಿ ಮತ್ತು ಉದ್ದು, ಅಕ್ಕಿ ಅಂದರೆ ಚಂದ್ರ, ಉದ್ದು ಅಂದರೆ ಕೇತುಗ್ರಸ್ತ ಚಂದ್ರಗ್ರಹಣವಾಗಿರೋದ್ರಿಂದ ಅವರಿಬ್ಬರಿಗೆ ಸಮಾಧಾನವಾದಂತಹ ಅಕ್ಕಿ ಮತ್ತು ಉದ್ದು, ಎಣ್ಣೆ, ದೇವರ ದೀಪಕ್ಕೆ ಎಣ್ಣೆ, ಇದು 3 ಶಿವಾಲಯದಲ್ಲಿ ಅರ್ಪಣೆ ಮಾಡಿ ನಾವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ನಕ್ಷತ್ರದವರು ಎಲ್ಲ ರಾಶಿಯವರು ಕೂಡ ಅನುಕೂಲ ಆಗಲಿ ಅಂತ ನಾವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಗ್ರಹಣ ಸಮಯದಲ್ಲಿ ಏನು ಫಾಲೋ ಮಾಡಬೇಕು, ಏನು ಮಾಡಬಾರ್ದು? ಆ ಗ್ರಹಣ ಕಾಲದಲ್ಲಿ ನಾವು ಮನೆಯಲ್ಲಿ ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಿಗೆ ಏನು ಧ್ಯಾನ ಬರುತ್ತೆ. ಈಗ ಓದಿರೋರಾಗಿರೋದು ಪಾರಾಯಣ ಎಲ್ಲ ಮಾಡ್ತಾರೆ. ಪಾರಾಯಣ ಮಾಡೋಕ್ಕೆ ಗೊತ್ತಿಲ್ಲದಿದ್ದವರು ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜನ್ಮದಲ್ಲೇ ಬಂದಿರುತ್ತೆ, ನಮೋ ನಾರಾಯಣಾಯ ಜನ್ಮದಲ್ಲೇ ಬಂದಿರುತ್ತೆ. ಆದ್ದರಿಂದ ಆ ದೇವರ ಧ್ಯಾನವನ್ನು ಮಾಡಿ ತದನಂತರ ನಾವು ಮೋಕ್ಷಾನಂತರ ಸ್ನಾನವನ್ನು ಮಾಡಿ ಪಕ್ಕದಲ್ಲಿರೋ ಶಿವಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಂದರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ, ಪರಮೇಶ್ವರನ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ.